ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು K53 ಟ್ರೇಡರು. ಮಾರ್ನಿಂಗ್ ಫಸ್ಟ್ ಕ್ಯಾಂಡಲ್ಸ್ದು ಇದು 5th ವಿಡಿಯೋ. ಇದು ಮಾರ್ನಿಂಗ್ 9:15 ಫಸ್ಟ್ ಕ್ಯಾಂಡಲ್ಲು. ಯಾರ್ಯಾರು ನೋಡ್ತಾ ಇದ್ದೀರಾ, ಇದು ಕಂಟಿನ್ಯೂಷನ್ ಪಾರ್ಟ್. ಇದು ಪಾರ್ಟ್ 4 ಆಗಿದೆ. ಇದು ಪಾರ್ಟ್ 5th ಒನ್ನು. ಸೊ ಈ ಕ್ಯಾಂಡಲ್ ಹೆಂಗಿರುತ್ತೆ ಅಂದರೆ ತೋರಿಸ್ತೀನಿ. ಮಾರ್ನಿಂಗು 9:15 ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ ಓಪನ್ ಆಗುತ್ತಲ್ವಾ. ಫಸ್ಟ್ ಕ್ಯಾಂಡಲ್ ಓಪನ್ ಆಗಿದ ತಕ್ಷಣ ಆ ಕ್ಯಾಂಡಲ್ನ ಎಂಗಲ್ಫ್ ಆಗಬೇಕು. ಓಕೆ, ಎಂಗಲ್ಫ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಇದು ಯಾವ ಥರ ವರ್ಕ್ ಆಗುತ್ತೆ ನೋಡಿ. ಪ್ರೀವಿಯಸ್ ಮಾರ್ಕೆಟ್ ಹೈ, ಲೋ, ಕ್ಲೋಸ್. ಇದು ಗ್ಯಾಪ್ ಅಪ್ ಆದ್ರೂ ಗ್ಯಾಪ್ ಡೌನ್ ಆದ್ರೂ ನೋಡಿ. ಮಾರ್ನಿಂಗ್ ಫಸ್ಟು ಸೆಕೆಂಡ್ ಇದೆ ಅಲ್ವಾ, ಆ್ಯಕ್ಚುಲಿ ಫಸ್ಟ್ ಕ್ಯಾಂಡಲ್ನ ಎಂಗಲ್ಫ್ ಮಾಡಬೇಕು. ಇದು ಎರಡು ಕ್ಯಾಂಡಲ್ನ ಸೇರಿ ಎಂಗಲ್ಫ್ ಮಾಡಿದೆ, ಇದು ನಡೆಯುತ್ತೆ. ಓಕೆ, ಅಲ್ಲಿಗೇನು ಅರ್ಥ ಆಯಿತು, ಫಸ್ಟ್ ಒಂದು ಸೆಲ್ಲರ್ ಬಂದ ಮತ್ತು ಬೈಯರ್ ಟ್ರೈ ಮಾಡ್ದ. ಆ ಬೈಯರ್ನ ಈ ಕ್ಯಾಂಡಲ್ ಕಂಪ್ಲೀಟ್ ಎಂಗಲ್ಫ್ ಮಾಡಿಬಿಡ್ತು ಅಲ್ವಾ. ಕಂಪ್ಲೀಟ್ ಎಂಗಲ್ಫ್ ಮಾಡಿದಾಗ ಏನಾಯಿತು, ಮಾರ್ಕೆಟ್ ಇಲ್ಲಿಂದ ಬೀಳುತ್ತೆ. ಎಷ್ಟು ಪಾಯಿಂಟ್ಸ್ ಬೀಳುತ್ತೆ, 175 ಪಾಯಿಂಟ್ಸ್ ಸಿಕ್ಕಿದೆ. ಬನ್ನಿ ಈ ಥರ ಫಸ್ಟ್ ಕ್ಯಾಂಡಲೇ ಹುಡ್ಕೊಂಡು ಹೋಗೋಣ. ಓಕೆ, ಈ ಥರ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು ನೋಡಿ. ಪ್ರೀವಿಯಸ್ ಲೋ, ಹೈ, ಕ್ಲೋಸಲ್ಲಿದೆ ನೋಡಿ. ಫಸ್ಟ್ ಕ್ಯಾಂಡಲ್ ಬಂತ. ಇದು ಫಸ್ಟ್ ಕ್ಯಾಂಡಲ್ ಇದು ಬಂದಿದ ತಕ್ಷಣ ಸೆಕೆಂಡ್ ಕ್ಯಾಂಡಲ್ ಎಂಗಲ್ಫ್ ಆಯಿತಾ, ಸೆಕೆಂಡ್ ಕ್ಯಾಂಡಲೇ ಎಂಗಲ್ಫ್ ಆಗಬೇಕು. ಓಕೆ, ಇದೇ ನಮ್ದು ಇವತ್ತು ಕಾನ್ಸೆಪ್ಟು. ಪುಟ್ ಸೈಡು ಈ ಥರ ಎಂಗಲ್ಫ್ ಆದಾಗ ನೀವು ಆರಾಮಾಗಿ ಒಂದು ಪುಟ್ ಟ್ರೇಡ್ ತೊಗೋಬೋದು. ಓಕೆನಾ, ಬನ್ನಿ ಇದೇ ಥರ ಹುಡ್ಕೋಣ ನೋಡಿ. ಇದು ಪರ್ಫೆಕ್ಟಾಗಿದೆ, ಇಲ್ಲಿ ಎಲ್ಲ ಸ್ಟಾಕ್ಸಲ್ಲೂ ಸಿಗುತ್ತೆ ನಿಮಗಿದು. ಓಕೆ, ನೋಡಿ ಮಾರ್ನಿಂಗ್ 9:15 ಕ್ಯಾಂಡಲ್ಲ. ನೆನ್ನೆ ಮಾರ್ಕೆಟ್ ಮೇಲೆ ಇದೆಯಾ, ಆಲ್ಮೋಸ್ಟ್ ನೆನ್ನೆ ಮಾರ್ಕೆಟ್ ಕೆಳಗಡೆ ಓಪನ್ ಆಗಿದೆ. ಓಪನ್ ಆಗಿದ ತಕ್ಷಣ ಸೆಕೆಂಡ್ ಕ್ಯಾಂಡಲ್ ಎಂಗಲ್ಫ್ ಆಗಬೇಕು, ಫಸ್ಟ್ ಕ್ಯಾಂಡಲ್ನ ನುಂಗಬೇಕು. ಸೊ ನುಂಗಿದೆಯಾ ನೋಡಿ, ಬಿತ್ತು. ಎಷ್ಟು ಪಾಯಿಂಟ್ಸ್ ಬಿದ್ದಿದೆ ನೋಡಿ, ಇಲ್ಲವರೆಗೂ ಬಂದಿದೆ. ಸೊ ಇಲ್ಲಿ ಲೆವೆಲ್ ಏನಿದೆ ನೋಡಿ, ಈ ಥರ ಪ್ರೀವಿಯಸ್ ಸ್ವಿಂಗ್ ಹತ್ರ ಒಂದು ಟಾರ್ಗೆಟ್ ಸಿಕ್ಕಿದೆ ನಿಮಗೆ. ಸಾರಿ, ಇಲ್ಲಿ ಒಂದು ನಿಮಿಷ. ಇಲ್ಲಿದೆ ಒಂದು ಈ ಥರ ಟಾರ್ಗೆಟ್ ಚೆಕ್ ಮಾಡ್ಕೊಳ್ಳಿ. ಇದು ಫಸ್ಟ್ ಕ್ಯಾಂಡಲ್ ಅಲ್ವಾ, ಬಟ್ ಇಷ್ಟವರೆಗೂ ಬಿಡಬೇಡಿ ನೋಡಿ. ಪ್ರತಿದಿನವೂ ಮಾರ್ಕೆಟ್ ಹಿಂಗೆ ಬೀಳಲ್ಲ ಅಲ್ವಾ. ನೀವು ಸ್ವಲ್ಪ ಪಾಯಿಂಟ್ಸು ತೊಗೊಂಡು ಎಕ್ಸಿಟ್ ಆಗಿ. ಬ್ಯಾಂಕ್ ನಿಫ್ಟಿ ಅಲ್ವಾ, 243 ಪಾಯಿಂಟ್ಸ್ ಬಿದ್ದಿದೆ. ಬಟ್ ಇಷ್ಟೆಲ್ಲ ಪ್ರಾಕ್ಟೀಸ್ ಇಷ್ಟೆಲ್ಲ ಕ್ಯಾಚ್ ಮಾಡೋಕ್ಕೆ ಹೋಗ್ಬಿಡಿ. ಯಾವಾಗಲೂ ಸ್ವಲ್ಪ ಪಾಯಿಂಟ್ಸ್ ಸಿಕ್ಕಿದ ತಕ್ಷಣ ಎಕ್ಸಿಟ್ ಮಾಡಿಬಿಡಿ. ಇದು ನೋಡಿದ್ರೆ ಈಗ ಜಸ್ಟ್ ಇವಾಗ ನೋಡಿದ್ದೆ ನೋಡಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀವು ನೋಡಿರೋ ಪ್ಯಾಟರ್ನ್ಸೇ, ಬಟ್ ಏನಾಗುತ್ತೆ ಗೊತ್ತಾ, ಅದ್ರ ಮೇಲೆ ನಿಮಗೆ ವರ್ಕ್ ಮಾಡಿರಲ್ಲ, ಗೊತ್ತಾಗಿರಲ್ವಲ್ಲ. ಸೊ ಅದರಿಂದ ಇದು ಗೊತ್ತಾಗಲ್ಲ. ಈಗ ನಿಮಗೆ ಇದು ಈಸಿ ಅನಿಸ್ಬಿಡುತ್ತೆ. ಇದು ಈ ಥರ ಬಂದಾಗ ಕಾನ್ಫಿಡೆನ್ಸಾಗಿ ನೀವು ಹೆಂಗೆ ಟ್ರೇಡ್ ತೊಗೋಬೇಕು ಅಂದಾಗ ಈ ಥರ ನಿಮಗೆ ಬಿಡಿಸಿ ಹೇಳಿದಾಗ ನಿಮಗೆ ಅದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಸಿಗುತ್ತೆ. ಪ್ಲಸ್ ನೀವೇನು ಮಾಡಬೇಕು, ಇದೇ ಥರ ಹೋಮ್ ವರ್ಕ್ ಮಾಡಬೇಕು. ಹೋಮ್ ವರ್ಕ್ ಮೀನ್ಸ್ ಏನು, ಈ ಥರ ಚಾರ್ಟ್ ತೊಗೊಂಡು ಕಂಪ್ಲೀಟ್ ನೀವು ಈ ಥರ ಹುಡುಕಿ ಮಾಡಿದಾಗ ಈ ಚಾರ್ಟ್ ಪಿಕ್ಚರ್ ನಿಮ್ಮ ಕಣ್ಣಲ್ಲಿ ಕೂತ್ಕೋಬೇಕು. ಓಕೆ, ಈ ಥರ ಬಂದಾಗ ಏನಾಗ್ಬೋದು, ಈ ಥರ ಬಂದಾಗ ಏನಾಗ್ಬೋದು ಅಂದಾಗ ನಿಮಗೆ ಟ್ರೇಡ್ ಹೊಡಿಯೋಕ್ಕೆ ಕಾನ್ಫಿಡೆನ್ಸ್ ಸಿಗುತ್ತೆ. ಓಕೆ, ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಬೇಕು. ಎಕ್ಸ್ಪೀರಿಯನ್ಸ್ ಸುಮ್ಮನೆ ಆಗಲ್ಲ. ನೀವು ಈ ಥರ ಪ್ರಾಕ್ಟೀಸ್ ಮಾಡ್ತಾ ಈಗ ತೋರಿಸೋಗಿ ನಿಮ್ಗೆ ಈಸಿ ಅನಿಸುತ್ತೆ ಅಲ್ವಾ, ತೋರಿಸೋಗಿ ಈಸಿ ಅನಿಸುತ್ತೆ. ಬಟ್ ಲೈವ್ ಮಾರ್ಕೆಟಲ್ಲಿ ಹಿಂಗಿರಲ್ಲ ಅದು, ಯಾಕಂದರೆ ಇದು ಆಗೋಗಿರೋ ಮಾರ್ಕೆಟ್ ಅಲ್ವಾ. ನಿಮಗೆ ಒಂದು ಸ್ವಲ್ಪ ಈ ಥರ ಅಂತ ಇರುತ್ತೆ. ಬಟ್ ಲೈವ್ ಮಾರ್ಕೆಟಲ್ಲಿ ಇಲ್ಲಿ ಸ್ವಲ್ಪ ನಿಮ್ಗೆ ಹೆದರಿಕೆ ಬರುತ್ತೆ. ಸೊ ಆ ಹೆದರಿಕೆ ಬರಬಾರ್ದು ಅಂದರೆ ನೀವು ಸುಮಾರು ಚಾರ್ಟ್ಸ್ ಕೂತ್ಕೊಂಡು ಒಂದು ದಿನಕ್ಕೆ, ನಾನು ಫಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಒಂದು 20 ಚಾರ್ಟ್ಸು 30 ಚಾರ್ಟ್ಸು ನೀವು ಕೂತ್ಕೊಂಡು ಬೇರೆ ಸ್ಟಾಕ್ಸಲ್ಲಿ, ನಿಫ್ಟಿ, ಬ್ಯಾಂಕ್ ನಿಫ್ಟಿ ಆಗಲಿ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಸ್ಟಾಕ್ಸಲ್ಲಿ ಹುಡುಕ್ತಾ ಈ ಚಾರ್ಟ್ ಬಂದಾಗ ಏನಾಗಿದೆ, ಈ ಕ್ಯಾಂಡಲ್ ಬಂದಾಗ ಏನಾಗಿದೆ,
ಸೊ ಫಸ್ಟ್ ನಿಮಗೆ ಒಂದು ಟೆಕ್ನಿಕ್ ಗೊತ್ತಿರಲ್ಲ. ಈಗ ಒಂದು ಟೆಕ್ನಿಕ್ ಸಿಕ್ಕಿದ ಮೇಲೆ ಅದ್ರ ಮೇಲೆ ವರ್ಕ್ ಮಾಡಬೇಕು. ನೀವು ಯಾವಾಗ ವರ್ಕ್ ಮಾಡ್ತೀರೋ ಆಗ ನೀವು ಮಾಸ್ಟರ್ ಆಗ್ತೀರ. ಓಕೆ, ನೋಡಿ, ಪ್ರೀವಿಯಸ್ ಡೇ ಹೈ ಲೋ ಕೆಳಗಡೆ ಓಪನ್ ಆಗಿದೆ. ಬೈಸೈಡ್ ಟ್ರೇಡ್ ಮಾಡ್ತೀರಾ? ಖಂಡಿತ ಮಾಡಬಾರ್ದು. ಇಲ್ಲ, ಎಲ್ಲಿದೆ ಟ್ರೇಡು? ಪ್ರೀವಿಯಸ್ ಮಾರ್ಕೆಟು ಮೇಲೆ ಕ್ಲೋಸ್ ಆಯ್ತಲ್ವಾ? ಪ್ರೀವಿಯಸ್ ಮಾರ್ಕೆಟ್ ಮೇಲೆ ಕ್ಲೋಸ್ ಆಯ್ತಲ್ವಾ? ಆರಾಮಾಗಿ ಒಂದು ಕಾಲ್ ಬೈ ತೊಗೊಂಡು ಸ್ಟಾಪ್ ಲಾಸ್ ಒಂದು ಇಲ್ಲಿಗೆ ಬಿಡಬೇಕು. ಯಾಕೆ ಹೇಳಿ? ಫಸ್ಟ್ ಕ್ಯಾಂಡಲ್ನ ಎಂಗಲ್ಫ್ ಮಾಡಿದೆ 1 ಪಾಯಿಂಟ್, ಫಸ್ಟ್ ಪಾಯಿಂಟು. ಸೆಕೆಂಡ್ ಪಾಯಿಂಟ್ ಏನು? ಪ್ರೀವಿಯಸ್ ಮಾರ್ಕೆಟ್ ಮೇಲೆ ಔಟಾಯಿತು. ಮೇಲೆ ಹೋದಾಗ ಏನಾಗುತ್ತೆ? ಒಂದು ರೀಟೆಸ್ಟ್ ನೋಡಿ, ಇಲ್ಲಿ ರೀಟೆಸ್ಟ್ ಇಲ್ಲಿದೆಯಾ ಬೈ? ಖಂಡಿತ ಬೈ ಇದೆ. ಇಲ್ಲ, ಇಲ್ಲಿ ಬೈ ಮಾಡಿದ್ರು ಸಮ್ ಪಾಯಿಂಟ್ಸ್ ಇಷ್ಟವರೆಗೂ ತೊಗೊಂಡು ಎಕ್ಸಿಟ್ ಆದ್ರೂ ಮತ್ತೆ ರೀಟೆಸ್ಟ್ ಆದಾಗ ಒಂದು ಬೈ ತೊಗೊಂಡ್ರು ಅಷ್ಟೇ. 2 ಟ್ರೇಡ್ ಮುಗಿಸ್ಬಿಡ್ಬೇಕು. ಇಲ್ಲ, ಈ ಫಸ್ಟ್ ಟ್ರೇಡ್ ತೊಗೊಂಡಿಲ್ವಾ, ಇನ್ನೊಂದ್ಸರಿ ರೀಟೆಸ್ಟ್ ಆಯಿತಾ, ಒಂದು ಟ್ರೇಡ್ ತೊಗೊಂಡು ಇಷ್ಟು ಪಾಯಿಂಟ್ಸ್ ತೊಗೊಂಡ್ಮೇಲೆ ಎಕ್ಸಿಟ್ ಆಗ್ಬಿಡ್ಬೇಕು. ಮತ್ತೆ ನೀವು ಟ್ರೇಡ್ ಹೊಡಿಯೋಕ್ಕೆ ಹೋದರೆ ಗ್ಯಾರಂಟಿ ನಿಮ್ಮ ಮಾರ್ಕೆಟು ನಿಮ್ಮ ಹತ್ರದಿಂದ ದುಡ್ಡು ಕಿತ್ಕೊಂಡ್ಬಿಡುತ್ತೆ. ಓಕೆ, ಮತ್ತೆ ಇನ್ನೊಂದ್ಸರಿ ಟೆಸ್ಟ್ ಮಾಡಿ ಹೋಗಿದೆ ಸಾಕು. ಇದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೀವು ಸ್ವಲ್ಪ ಪ್ರಾಫಿಟ್ ಬಂತಾ ಕ್ಲೋಸ್ ಮಾಡಿಬಿಡಿ. ಮಾರ್ಕೆಟಿಂದ ದುಡ್ಡು ತೊಗೊಂಡ್ಬಿಟ್ಟಿದ್ದೀರ ನೀವು. ಮಾರ್ಕೆಟಿಂದ ದುಡ್ಡು ತೊಗೊಂಡ್ಮೇಲೆ ಮತ್ತೆ ನೀವು ಮಾರ್ಕೆಟ್ಗೆ ಆ ದುಡ್ಡನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಇದು ಗೊತ್ತಿದೆ ಅಲ್ವ ನಿಮಗೆ? ಈ ಕ್ಯಾಂಡಲು ನೋಡಿ, ಈ ಥರ ನೀವು ಹುಡುಕಿದಾಗ ಈ ಥರ ಕ್ಯಾಂಡಲ್ ಸಿಗುತ್ತೆ. ಇದು ನೆನ್ನೆ ಮಾಡಿರೋ ವಿಡಿಯೋದು. ಎವ್ರಿ ಡೇ ಸಿಗಲ್ಲ ಅದು, ಬಟ್ ಹುಡುಕಬೇಕು. ಬಟ್ ಇದೆಲ್ಲ ನಿಮ್ಮ ಮೈಂಡಲ್ಲಿ ಪಿಕ್ಚರ್ ಇಟ್ಕೊಂಡಾಗ ಒಂದು ದಿವಸ ನಿಮಗೆ ಆ ಕ್ಯಾಂಡಲ್ ಆ ಕ್ಯಾಂಡಲ್ಸ್ ಬಂದಾಗ ನೀವು ಟ್ರೇಡ್ ಹೊಡಿತೀರ. ನೋಡಿ, ಯಾವಾಗಲೂ ವಿಕ್ನ ಕನ್ಸಿಡರ್ ಮಾಡಬೇಡಿ. ಕ್ಯಾಂಡಲ್ ಎಂಗಲ್ಫ್ ಆಗಿದೆ ಅಲ್ವ? ಇದು ನೋಡಿ, ಎಂಗಲ್ಫ್ ಆಗಿದೆ. ಈ ಥರ ಸೆಕೆಂಡ್ ಕ್ಯಾಂಡಲ್ ಎಂಗಲ್ಫ್ ಆಗಬೇಕು. ಅಲ್ಲಿಗೆ ಏನು ಮೀನಿಂಗ್ ಗೊತ್ತಾ ನಿಮಗೆ? ಮಾರ್ಕೆಟು ಬೈಯಿಂಗ್ ಸೈಡ್ ಸ್ಟ್ರಾಂಗ್ ಇದೆ ಅಂತ. ಪ್ಲಸ್ ಇದನ್ನು ನೋಡಲೇಬೇಕು ನೀವು. ಓಕೆ, ನಿನ್ನೆ ಮಾರ್ಕೆಟ್ ಎಲ್ಲಿದೆ ಅಂತ ಇದು ಮಸ್ಟ್ ಆ್ಯಂಡ್ ಶುಡ್ ನೋಡಲೇಬೇಕು. ಹಿಂಗೆ ನೋಡಿದಾಗ ನೋಡಿ, ನಿಮ್ಗೆ ಎಷ್ಟು ಆಪ್ಷನ್ ಸಿಗ್ತಲ್ಲಿ. ಫಸ್ಟ್ ಕ್ಯಾಂಡಲ್ಲುನ ಸೆಕೆಂಡ್ ಕ್ಯಾಂಡಲ್ ಎಂಗಲ್ಫ್ ಎಂಗಲ್ಫ್ ಮಾಡಿದ ತಕ್ಷಣ ಏನಾಯಿತು? ಸ್ವಲ್ಪ ಪಾಯಿಂಟ್ಸ್ ಹೋಯಿತು. ಮತ್ತೆ ನೋಡಿ, ಇದು ಬೇಕಂತ ಬೇರಿಶ್ ಕ್ಯಾಂಡಲ್ ಇದು. ಓಕೆ, ಟ್ರ್ಯಾಪ್ ಮಾಡೋಕ್ಕೆ. ಇಲ್ಲಿ ಮಾರ್ಕೆಟ್ ಇಂಟೆನ್ಷನ್ ಇರೋದೇನು? ಬೈ ಸೈಡು. ಈ ಒಂದು ಕ್ಯಾಂಡಲ್ ಏನು ಕೊಟ್ಟಿದ್ದಾರೆ ಹೇಳಿ? ಇಲ್ಲಿಂದ ಎಕ್ಸಿಟ್ ಮಾಡೋದು. ಕಂಟಿನ್ಯೂ ಮಾರ್ಕೆಟ್ ಹೋಗ್ಬಿಟ್ರೆ ಇಲ್ಲಿ ತೊಗೊಂಡವ್ರು ಪ್ರಾಫಿಟ್ ಆಗಿಬಿಡ್ತಾರಲ್ವ. ಇವಾಗ ಇಲ್ಲಿ ಬೈ ಮಾಡಿರೋನ್ನ ಟ್ರ್ಯಾಪ್ ಮಾಡಿ ಬೀಳ್ಸ್ಬಿಟ್ಟು ಪಾಪ ಅವನ್ನ ಹಾಳು ಮಾಡಿ ಮಾರ್ಕೆಟ್ ಮೇಲೆ ತೊಗೊಂಡೋಗ್ಬಿಡ್ತು. ಸೊ ಏನು, ಈ ಪ್ರೀವಿಯಸ್ ಹೈ ಇಲ್ಲಿದ್ದಾಗ ನೀವು ಭಯ ಪಡಬೇಡಿ. ಓಕೆ, ಬೇರೆ ಎಲ್ಲಾದರೂ ನೀವು ಇಲ್ಲಿ ಮಧ್ಯದಲ್ಲಿ ಟ್ರೇಡ್ ಹೊಡಿಬೇಕು ಅಂದರೆ ಮಾರ್ಕೆಟ್ ಇಲ್ಲಿ ಬಂದರೂ ನಿಮ್ಗೆ ಲಾಸ್ ಆಗುತ್ತೆ, ಸ್ಟಾಪ್ ಲಾಸ್. ಸೊ ಇದು ನೀವು ತಗೊಳ್ಳೇಬೇಕಾಗಿರೋ ಒಂದು ಪ್ಲೇಸ್ ಇದು. ಈ ಪ್ಲೇಸಲ್ಲಿ ನೀವು ಟ್ರೇಡ್ನ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಂಗಿಲ್ಲ. ಇಲ್ಲಿ ಸ್ಟಾಪ್ ಲಾಸ್ ಹೊಡೆದ್ರೂ ಫೀಲ್ ಆಗಬೇಡಿ. ಯಾಕಂದರೆ ನೀವು ಪರ್ಫೆಕ್ಟಾಗಿ ನಿಮ್ಮ ಕೆಲಸ ಏನಿದೆ ನೀವು ಮಾಡಿದ್ದೀರಾ. ಮಾರ್ಕೆಟ್ ಸ್ಟಾಪ್ ಲಾಸ್ ಹೊಡೆದ್ರೂ ಅದು ನಿಮ್ಮ ತಪ್ಪೇನೂ ಇಲ್ಲ. ಬಟ್ ಇಲ್ಲೆಲ್ಲ ಟ್ರೇಡ್ ಹೊಡಿಕ್ಕೆ ಹೋಗ್ಬೇಡಿ. ಓಕೆ, ಮಾರ್ಕೆಟ್ ಇಷ್ಟು ಮೂಮೆಂಟ್ ಆದಮೇಲೆ ಟ್ರೇಡ್ ಇಲ್ಲ. ಮತ್ತು ಮಾರ್ಕೆಟಲ್ಲಿ ಬರೋವರೆಗೂ ಕಾಯಿ, ವೆಯ್ಟ್ ಮಾಡಿ. ಆ ಪೇಷನ್ಸಿ ಬರಬೇಕು. ನನಗೂ ಖಂಡಿತ ಫಸ್ಟ್ ಪೇಷನ್ಸ್ ಇರಲಿಲ್ಲ. ಪೇಷನ್ಸಿ ಯಾವಾಗ ಬರುತ್ತೆ ಗೊತ್ತಾ? ಲಾಸ್ ಮಾಡ್ಕೊಂಡು ಅದೊಂದು ನಿಮ್ಗೆ ನಾಲೆಜ್ ಕಲಿಸ್ಬಿಡುತ್ತೆ. ಆ ನಾಲೆಜ್ ನಾವು ಪಡೆದಿದ್ದೀರಿ. ಸೊ ಫ್ರೆಶರ್ಸ್ ಬಿಗಿನರ್ಸ್ ಇದ್ದರೆ ಒಂಚೂರು ಇದನ್ನು ಅರ್ಥ ಮಾಡ್ಕೊಳ್ಳಿ. ಕ್ಯಾಪಿಟಲ್ ಒಂದು ಸರಿ ಹೋಗ್ಬಿಡ್ತಂದರೆ ಮತ್ತು ತುಂಬ ಕಷ್ಟ. ಕ್ಯಾಪಿಟಲ್ ಇರೋವಾಗ ಉಳಿಸ್ಕೊಳ್ಳಿ. ಟ್ರೇಡ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ನನ್ನ ಸಜೆಷನ್ ಏನಂದರೆ, ಸ್ಟಾರ್ಟಿಂಗಲ್ಲಿ ಯಾರು ಬಿಗಿನರ್ಸ್ ಇರ್ತಾರೋ ದಯವಿಟ್ಟು ಡೈರೆಕ್ಟು ಟ್ರೇಡ್ ಹೊಡಿಬೇಡಿ. ಓಕೆ, ಯಾವ ಮೆಂಟರ್ಶಿಪ್ಪು ತಗೋಬೇಡಿ. ಈ ಥರ ಯೂಟ್ಯೂಬ್ಸಲ್ಲಿ ತುಂಬ ಜನ ಇರ್ತಾರೆ, ಅವ್ರನ್ನ ಫಾಲೋ ಮಾಡಿ. ಎಷ್ಟು ದಿನ ಫಾಲೋ ಮಾಡಬೇಕು? ಮಿನಿಮಮ್ 6 months 1 year ಫಾಲೋ ಮಾಡಿ. ನೀವು ಡೈರೆಕ್ಟ್ ಬಂದು ಮಾರ್ಕೆಟಿಗೆ ಬಂದುಬಿಟ್ಟು ಫ್ರೆಶರ್ಸ್ಗೆ ಹೇಳ್ತಾ ಇದ್ದೀನಿ, 1 ತಿಂಗಳು 2 ತಿಂಗಳಿಗೆಲ್ಲ ನೀವು ಮೆಂಟರ್ಶಿಪ್ ಹೋದ್ರೂ ನಿಮ್ಮ ಮೆಂಟರ್ಶಿಪ್ ಏನೂ ಅರ್ಥ ಆಗಲ್ಲ ಅಲ್ವಾ? ಮಾರ್ಕೆಟೇ ಅರ್ಥ ಆಗಿಲ್ಲ ಅಂದಮೇಲೆ ನೀವು ಮೆಂಟರ್ಶಿಪ್ ತೊಗೊಂಡು ಏನು ಮಾಡ್ತೀರಾ? ಅಟ್ಲೀಸ್ಟು ಒಂದು 6 months ಎಕ್ಸ್ಪೀರಿಯೆನ್ಸ್ ಆಗಲಿ. ಕೆಲಸ ಮಾಡೋರು ಕೆಲ್ಸಕ್ಕೆ ಹೋಗಿ, ಇಲ್ಲ ಫುಲ್ ಟೈಮ್ ಮಾಡ್ತೀನಿ ಅಂದವ್ರು ಕೂಡ ಒಂದು 6 months ಮಾರ್ಕೆಟ್ ಮೇಲೆ ಪ್ರಾಕ್ಟೀಸ್ಗೆ ಅಂತ ಕೂತ್ಕೊಳ್ಳಿ. ಓಕೆನಾ? ಬರೀ ಯೂಟ್ಯೂಬಲ್ಲೇ ಸಾಕು. ನೀವು ಯೂಟ್ಯೂಬಲ್ಲಿ ಸುಮಾರು ನಮ್ಮಂಥವ್ರು ಯಾರೊಬ್ಬರು ಒಳ್ಳೆಯವ್ರು ಸಿಗ್ತಾರೆ. ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡ್ಕೊಂಡು ಹೋಗ್ತಾಯಿದ್ರೆ ನಿಮ್ಗೊಂದು ನಾಲೆಜ್ ಸಿಗ್ತಾ ಹೋಗುತ್ತೆ. 6 months ಆದಮೇಲೆ ಯಾರನ್ನಾದ್ರೂ ಒಳ್ಳೆ ಟ್ರೈನರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಕ್ಕೆ ಅಂದರೆ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅವರು ಮಾರ್ಕೆಟಲ್ಲಿ ತುಂಬ ಪ್ರಾಬ್ಲಮ್ಸ್ ಫೇಸ್ ಮಾಡಿರ್ತಾರೆ. ಅಂಥವ್ರ ಹತ್ರ ಮೆಂಟರ್ಶಿಪ್ ತೊಗೊಂಡು ಕಂಪ್ಲೀಟಾಗಿ ನಾಲೆಜ್ ತೊಗೊಂಡು ಯಾವ ಥರ ಟ್ರೇಡ್ ಮಾಡಬೇಕು ಏನು ಅಂತ ಬೇಸಿಕ್ಸಿಂದ ಕಲ್ತ್ಕೊಳ್ಳಿ. ಓಕೆ, ನೀವು ಡೈರೆಕ್ಟ್ ಬಂದು ಮಾರ್ಕೆಟಲ್ಲಿ ಟ್ರೇಡ್ ಮಾಡೋಕ್ಕೆ ಬಂದರೆ ಖಂಡಿತ ಲಾಸ್ ಆಗಿಬಿಡ್ತೀರ. ಬನ್ನಿ ಹುಡ್ಕೋಣ ನಾವು. ಆ ಕ್ಯಾಂಡಲ್ ಹುಡುಕ್ತಾ ಇದ್ರೇ ಸಿಗೋದು. ಇಲ್ಲಿ ಎಂಗಲ್ಫ್ ಇಲ್ಲ. ಸೊ ಈ ಥರ 15 ಕ್ಯಾಂಡಲ್ಸ್ ಇಟ್ಕೊಂಡ್ರೆ ನೀವು
ಮಾರ್ನಿಂಗ್ 9:15 ಇದು ಅಲ್ಲ. ಈ ಥರ 15 ಕ್ಯಾಂಡಲ್ಸ್ ಇಟ್ಕೊಂಬಿಟ್ರೆ ನೀವು ಯಾವುದೋ ಒಂದು ಕ್ಯಾಂಡಲ್ ಒಂದು ಟ್ರೇಡ್ ಸಿಗುತ್ತೆ. ಕಂಪ್ಲೀಟ್ ವಿಡಿಯೋಸ್ ಮಾಡಿದ್ಮೇಲೆ ನೋಡಿ, ಆ 15 ಯಾವುದೋ ಒಂದು ಕ್ಯಾಂಡಲ್ ನಿಮ್ಗೆ ಸಿಕ್ಕೇ ಸಿಗುತ್ತೆ. ಓಕೆ, ಬಟ್ ನಿಮ್ಮ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ? ಇಷ್ಟೇ, ಇದು ಎಷ್ಟು ಹೇಳಿದ್ರೂ ಇಷ್ಟೇ ಸಿಂಪಲ್ ಇದು ಕಾನ್ಸೆಪ್ಟ್. ಇದು ನೀವು ಇದನ್ನು ಇದೇ ಥರ ಪ್ರಾಕ್ಟೀಸ್ ಮಾಡ್ತಾ ಕೂತ್ಕೊಂಡ್ರೆ ಆ ಕ್ಯಾಂಡಲ್ ಯಾವ್ದು ಬಂದಿದೆ ನೋಡಿ, ಎಂಗಲ್ಫ್ ಹುಡುಕ್ತಾ ಇದ್ದೀನಿ, ಎಲ್ಲೂ ಎಂಗಲ್ಫ್ ಇಲ್ಲ. ಸೆಕೆಂಡ್ ಕ್ಯಾಂಡಲ್ ಎಂಗಲ್ಫ್ ಆಗಬೇಕು. ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ. ನಾವು ಏನೇ ಮಾತಾಡ್ಕೊಂಡ್ರೂ ಅದನ್ನು ನೀವು ಮಿಸ್ ಮಾಡೋಂಗಿಲ್ಲ, ಅದನ್ನೇ ಫಾಲೋ ಮಾಡಬೇಕು. 9:15 ಕ್ಯಾಂಡಲ್ ಫಸ್ಟ್ ಕ್ಯಾಂಡಲ್ನ ಎಂಗಲ್ಫ್ ಮಾಡಬೇಕು. ಸ್ವಲ್ಪ ಕಮ್ಮಿ ಸಿಗೋದು ಕ್ಯಾಂಡಲ್ಸ್ ಇವು, ಅದಕ್ಕೆ ನಾನು ಹೇಳಿದ್ದು ಪ್ರತಿದಿನ ಕ್ಯಾಂಡಲ್ ಸಿಗಲ್ಲ. ಇದು ಫಸ್ಟ್ ಕ್ಯಾಂಡಲ್ ದೊಡ್ಡದು, ಸೆಕೆಂಡ್ ಕ್ಯಾಂಡಲ್ ಚಿಕ್ಕದು, ಹಿಂಗೆ ಇದು ಬರೋಲ್ಲ. ಫಸ್ಟ್ ಚಿಕ್ಕದಿರಬೇಕು, ಸೆಕೆಂಡ್ ದೊಡ್ಡದಿರಬೇಕು. ಸ್ವಲ್ಪ ರೇರ್ ಬರುತ್ತೆ ಕ್ಯಾಂಡಲ್ಸು, ಬಟ್ ನಿಮಗೆ ಬಂದಾಗ ಶೂರ್ ಟ್ರೇಡ್ ಇರುತ್ತೆ. ಬೇರೆ ಬೇರೆದಲ್ಲಿ ಹುಡುಕಿದ್ರೂ ಸಿಗುತ್ತೆ. ಇದೇ ಥರ ನೀವು ಹುಡುಕಿದ್ರೂ ನಿಮ್ಗೆ ಸಿಗೋದು ಅಲ್ವಾ? ಪ್ರಾಕ್ಟೀಸ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ನಿಮಗೆ ಅಷ್ಟು ಒಳ್ಳೆಯದು. ವಿತೌಟ್ ಪ್ರಾಕ್ಟೀಸ್ ನಿಮಗೆ ಯಾವ ನಾಲೆಜು ಸಿಗೋಲ್ಲ. ಎಲ್ಲಾಗಿದೆ. ಬಟ್ ಈ ಥರ 15-20 ಸ್ಟಾಕ್ಸ್ ಇಟ್ಕೊಂಡಾಗ ನಿಮಗೆ ಪ್ರತಿದಿನ ಯಾವುದೋ ಒಂದು ಸ್ಟಾಕಲ್ಲಿ ಆ 15 ಕ್ಯಾಂಡಲ್ ಸಿನಾರಿ ಇದೆ ಅಲ್ವಾ, ನಾವೇನು ಈಗ ವಿಡಿಯೋಸ್ ಮಾಡಿ ಮಾತಾಡ್ಕೊತಾ ಇದ್ದೀರೋ ಅದು ಎಲ್ಲೋ ಒಂದು ಜಾಗದಲ್ಲಿ ನಿಮಗೆ ಸೂಟ್ ಆಗಿಬಿಡುತ್ತೆ. ನೋಡಿ, ಇಲ್ಲೊಂದು ಕ್ಯಾಂಡಲ್ ಇದೆ, ಬಟ್ ಇಲ್ಲಿ 1, 2, 3 ಕ್ಯಾಂಡಲ್ನ ಸೇರಿ ಒಂದು ಕ್ಯಾಂಡಲ್ ಎಂಗಲ್ಫ್ ಮಾಡಿದೆ. ಸೊ ಇನ್ನೂ ಸ್ಟ್ರಾಂಗ್ ಇದು. ಓಕೆ, 3 ಕ್ಯಾಂಡಲ್ ಸೇರಿ ಒಂದು ಕ್ಯಾಂಡಲ್ ಎಂಗಲ್ಫ್ ಮಾಡಿದೆ, ಇನ್ನೂ ಸ್ಟ್ರಾಂಗ್ ಇದು. ಇಲ್ಲಿ ಬರುತ್ತೆ, ಎಣ್ಣೆದು ಕ್ಲೋಸು ಇಲ್ಲಿ ಬರುತ್ತೆ. ಇಲ್ಲಿ ಬಂದಾಗ ಏನಾಯ್ತು ನೋಡಿ, ಇಲ್ಲಿ ಟ್ರೇಡ್ ಸಿಕ್ತು ನಿಮಗೆ ಈ ಕ್ಯಾಂಡಲಲ್ಲಿ. ಸೊ ಈ ಕ್ಯಾಂಡಲ್ ಎಂಗಲ್ಫ್ ಆಗೋವರೆಗೂ ನೀವು ಟ್ರೇಡ್ ತೊಗೊಳಕ್ಕಾಗಲ್ಲ ಅಲ್ಲ. ಆ ಕ್ಯಾಂಡಲ್ ಎಂಗಲ್ಫ್ ಆಯ್ತಂದರೆ ನೆಕ್ಸ್ಟ್ ಕ್ಯಾಂಡಲ್, ಈ ಕ್ಯಾಂಡಲಲ್ಲಿ ಎಂಟ್ರಿ ಕೊಡ್ತೀರಾ. ಈ ಒಂದು ಕ್ಯಾಂಡಲಲ್ಲಿ ಎಷ್ಟು 74 ಪಾಯಿಂಟ್ ಸಿಕ್ಕಿದೆ. ಅಲ್ಲಿಂದ ಏನಕ್ಕೆ ರಿಟರ್ನ್ ಆಯಿತು, ಅಲ್ಲಿ ಟ್ರ್ಯಾಪ್ ಮಾಡಿದೆ. ಸ್ವಿಂಗ್ ಅಲ್ಲಿಗಿದೆ. ಅರ್ಥ ಆಗ್ತಾ ಇದ್ದಲ್ಲ ನಾನು ಏನಕ್ಕೆ ಲೈನ್ ಆಗ್ತಾಯಿದ್ದೀನಿ ಅಂತ. ಇದು ಆ್ಯಕ್ಚುಲಿ ಸ್ವಿಂಗು ನೋಡಿ. ಸಮ್ಟೈಮ್ಸ್ ನಾವು ಇಲ್ಲಿವರೆಗೂ ವೆಯ್ಟ್ ಮಾಡಿದ್ರೆ ಅಷ್ಟು ಟಾರ್ಗೆಟ್ ಬರೋಲ್ಲ. ಬಟ್ ಇದೇನಾಗಿದೆ ಹೇಳಿ, ಫಸ್ಟ್ ಇಷ್ಟು ಫಾಲ್ ಆಗಿದೆ, ಎಂಗಲ್ಫ್ ಆಗಿದೆ. ಗೊತ್ತಾ, ಕಾನ್ಸೆಪ್ಟ್ ಇದೆ ತಾನೇ? ಈ ಒಂದು ಕ್ಯಾಂಡಲ್ ಯಾರೂ ಎಕ್ಸಿಟ್ ಆಗೋಕ್ಕಾಗಲ್ಲ. ಬಟ್ ಇದು ಸ್ಟಾಪ್ ಲಾಸ್ ಅಂತ ತೊಗೋಬೇಕು, ಇಲ್ಲಾಂದರೆ ಈ ಒಂದು ಕ್ಯಾಂಡಲ್ ಪ್ರಾಫಿಟ್ ತೊಗೊಂಡು ಎಕ್ಸಿಟ್ ಆಗಬೇಕು. ಅದಕ್ಕೆ ನಿಫ್ಟಿ, ಬ್ಯಾಂಕ್ ನಿಫ್ಟಿಯಲ್ಲಿ ನಾವು ಪ್ರತಿದಿನ ಕಂಪ್ಲೀಟ್ ಟಾರ್ಗೆಟ್ನ ತೊಗೊಳಕ್ಕೆ ಹೋಗಲೇಬಾರ್ದು. ಪ್ರತಿದಿನವೂ ಹಂಗೆ ಸೂಟ್ ಆಗಲ್ಲ. ನೋಡಿ, ಇಲ್ಲಿ ಸ್ಟಾಪ್ ಲಾಸ್ ಹೊಡೆಯುತ್ತೆ, ಸ್ಟಾಪ್ ಲಾಸ್ ಹೊಡೆಯುತ್ತೆ. ಏನಕ್ಕೆ ರಿಟರ್ನ್ ಆಗಿದೆ ನೋಡಿ, ಇಲ್ಲಿ ಪ್ರೀವಿಯಸ್ ಡೇ ಲೋ ಇಲ್ಲಿದೆ ಅಲ್ವಾ. ಸಮ್ಟೈಮ್ಸ್ ಇದನ್ನು ಬ್ರೇಕ್ ಅವ್ರಿಗೂ ಕನ್ಫರ್ಮ್ ಇರೋಲ್ಲ. ಈ ಝೋನ್ ಒಳಗಡೆ, ಈ ಝೋನಲ್ಲಿ ಇದ್ದಾಗ ನಿಮಗೆ ನಾನು ಲಾಸ್ಟ್ ವೀಡಿಯೋಸಲ್ಲೂ ಹೇಳಿದ್ದೀನಿ ಅಲ್ವಾ. ಮತ್ತು ಇಲ್ಲಿ ಬಂದಾಗ ಇಲ್ಲೊಂದು ಪುಟ್ಬೈ ತೊಗೋಬೋದಾಗಿತ್ತು. ಬಟ್ ಇದು ಈ ಫಸ್ಟ್ ಕ್ಯಾಂಡಲ್ನ ಎಂಗಲ್ಫ್ ಮಾಡಿದೆ, ಬಟ್ ಇದು ಫೇಲ್ ಅಂತಲೇ ತಿಳ್ಕೊಳ್ಳಿ. ಆಗುತ್ತೆ, ಈ ಥರನೂ ಸಮ್ಟೈಮ್ಸ್ ಆಗುತ್ತೆ. ಫೇಲ್ ಅಂತಲೇ ಹೇಳಬೇಕಲ್ವಾ, ಪಾಸ್ ಅಂತಲೇ ಹೇಳಬೇಕು. ಇದು ಲೋ ಸ್ವಿಂಗ್ ಇಲ್ಲಿದೆ, ಹೈ ಇಲ್ಲಿದೆ, ಕ್ಲೋಸ್ ಇಲ್ಲಿದೆ. ಓಕೆ, ಫಸ್ಟ್ ಕ್ಯಾಂಡ್ಲ್ ಬಂತು, ಸೆಕೆಂಡ್ ಕ್ಯಾಂಡ್ಲ್ ಎಂಗಲ್ಫ್ ಆಯಿತು. ಎಂಗಲ್ಫ್ ಆಗಿದ ತಕ್ಷಣ ನಿಮ್ಮ ಟ್ರೇಡ್ ಸ್ಟಾರ್ಟ್ ಆಯಿತು, ತೊಗೊಬಂದಿದ್ದು ಧೈರ್ಯವಾಗಿ. ಬಟ್ ಪ್ರೀವಿಯಸ್ ಮಾರ್ಕೆಟ್ ಇಲ್ಲೇ ಇರೋದ್ರಿಂದ ಮತ್ತೆ ಇಲ್ಲೊಂದು ಈ ಥರ ರೇಟೆಸ್ಟ್ ಆಗಿ ಬಿದ್ದರೂ ಬೀಳುತ್ತೆ ಅಲ್ವಾ. ಸೊ ಅದರಿಂದ ಇದ್ರ ಒಳಗಡೆ ಬಂದಾಗ ನಿಮ್ಗೆ ಆರಾಮಾಗಿ ಇಲ್ಲಿ ಟ್ರೇಡ್ ಇದೆ. ಓಕೆ, ಯಾಕೆ ಹೇಳಿ, ನಿನ್ನೆ ಪ್ರೀವಿಯಸ್ ಹೈ 2 ಲೈನ್ಸು ಹತ್ರ ಇದೆ. ಹತ್ರ ಇದ್ದಾಗ ಒನ್ಸ್ ಬ್ರೇಕಾಗಿ ಹೊರಡೆ ಬಂತಂದರೆ ಕಷ್ಟ. ಬಟ್ ಮತ್ತೆ ಬಂದು ಇಲ್ಲಿ ನೀವು ಎಕ್ಸಿಟ್ ಆಗಲೇಬೇಕು ಅಲ್ವಾ. ನೋಡಿ, ಎಕ್ಸಿಟ್ ಆಗಿಲ್ಲ ಅಂದರೆ ಫುಲ್ ಡೇ ವೆಯ್ಟ್ ಮಾಡ್ತೀನಿ ಅಂದರೆ ಮಾರ್ಕೆಟ್ ಮತ್ತೆ ರಿಟರ್ನ್ ಆಗುತ್ತೆ. ಓಕೆ, ಇವಾಗ ಈ ಥರ ಲೈನ್ಸ್ ಹತ್ರ ಇದ್ದಾಗ ಈ ಮಾರ್ಕೆಟ್ ಬ್ರೇಕ್ ಆಗೋದಿಲ್ಲ ಅಂತ ನಮ್ಮ ಕಾನ್ಸೆಪ್ಟ್ ಇರೋದಲ್ವಾ. ನೋಡಿ, ಈ ಥರನೂ ಸಮ್ಟೈಮ್ಸ್ ಆಗುತ್ತೆ. ಓಕೆ, ಸಮ್ಟೈಮ್ಸ್ ಏನು ರೀಸನ್ ಅಂದರೆ ಅವತ್ತಿನ ದಿವಸ ಏನಾದರೂ ನ್ಯೂಸು
ಇಲ್ಲ ಏನೋ ಒಂದು ಇರುತ್ತೆ. ಸಡನ್ನಾಗಿ ಮಾರ್ಕೆಟ್ ಬೂಮ್ ಆಗೋಯ್ತು. ಇಂಡಿಯಾ ಮಾರ್ಕೆಟಲ್ಲಿ ಇದೇ ಪ್ರಾಬ್ಲಮ್. ಸಡನ್ನಾಗಿ ನ್ಯೂಸ್ ಏನಾದರೂ ಬಂತಂದರೆ ರಿಯಾಕ್ಟ್ ಆಗಿಬಿಡುತ್ತೆ ಮಾರ್ಕೆಟ್. ಓಕೆನಾ? ಅದೇ ಪ್ರಾಬ್ಲಮ್ ಇಂಡಿಯಾ ಮಾರ್ಕೆಟಲ್ಲಿ. ನ್ಯೂಸ್ ಮೇಲೆ ಜಾಸ್ತಿ ರಿಯಾಕ್ಟ್ ಆಗುತ್ತೆ. ನೋಡಿ, ನಿನ್ನೆ ಮಾತಾಡ್ಕೊಂಡಿದ್ದು ವಿಡಿಯೋ. ಓಕೆ, ಇದೇ ಥರ ನೀವು ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದಾಗ ಮಾತ್ರ ನಿಮಗೆ ಅದರ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಇನ್ನೂ ಇದೆ, ತುಂಬ ಕ್ಯಾಂಡಲ್ಸ್ ಇದೆ, ಒಂದೊಂದೇ ಮಾಡ್ತಾ ಬರ್ತೀನಿ. ಇದು ನಿಮ್ಗೆ ಸಿಂಪಲ್ ಅನಿಸ್ಬೋದು, ಬಟ್ ನಿಮ್ಗೆ ಒಂದು ದಿವಸ ಒಂದು ಟ್ರೇಡ್ ಸಿಗುತ್ತೆ. ಓಕೆ, ಒಂದು ತಿಂಗಳಲ್ಲಿ ಇದರಲ್ಲಿ ಒಂದು 2 ಟ್ರೇಡ್ ಸಿಕ್ಕಿದ್ರೆ ನೀವು ಆರಾಮಾಗಿ ಟ್ರೇಡ್ ಹೊಡಿಬೋದು. ಓಕೆ ಫ್ರೆಂಡ್ಸ್, ಇದು ಕಮ್ಮಿ ಇರೋದ್ರಿಂದ ನೀವು ಈ ಥರ ಚಾರ್ಟ್ಸ್ ಹುಡುಕಬೇಕು, ರೇರ್ ಸಿಗುತ್ತೆ ಕ್ಯಾಂಡಲ್ಸ್. ಓಕೆನಾ? ಸರಿ ಫ್ರೆಂಡ್ಸ್, ಓಕೆ ಬಾಯ್. ಅರ್ಥ ಆಯ್ತಲ್ವಾ? ಓಕೆ ಬಾಯ್. ನೋಡಿ, ಇಲ್ಲೊಂದು ಲಾಸ್ಟ್ ಸಿಕ್ತು, ತೋರಿಸ್ಬಿಡ್ತೀನಿ. ಇದೊಂದು ಎಂಗಲ್ಫ್ ಆಗಿದೆ ಅಲ್ವಾ? ಎಂಗಲ್ಫ್ ಆಗಿದ ತಕ್ಷಣ ಇಷ್ಟು ಪಾಯಿಂಟ್ ಸಿಕ್ಕಿದೆ. ಇಷ್ಟು ಪಾಯಿಂಟ್ ಸಿಕ್ಕಿ ಇಲ್ಲಿ ಏನಕ್ಕೆ ರಿಟರ್ನ್ ಆಗಿತ್ತು ನೋಡಿ. ನಾನು ಹೇಳಿದೆ ಅಲ್ವಾ, ವೇವ್ ಅನಾಲಿಸ್ ನಿಮ್ಮದು ಇಂಪಲ್ಸು ಕರೆಕ್ಟಿವು. ಇಲ್ಲೊಂದು ವೇವ್ ಇದೆ, ಮೀನ್ಸ್ ಇಲ್ಲೊಂದು ಸ್ವಿಂಗ್ ಇದೆ. ಈ ಥರ ಸ್ವಿಂಗ್ ಇದ್ದಾಗ, ಹತ್ರ ಇದ್ದಾಗ ನೋಡಿ, ಇದನ್ನು ಲೈನ್ಸ್ ಹಾಕ್ಕೋಬೇಕು. ಓಕೆ, ಪ್ರೀವಿಯಸ್ ಡೇ ಹೈ ಲೋ ಅದ್ರ ಕೆಳಗಡೆ ಬಂತು, ತೊಗೊತೀರಾ. ಈ ಥರ ನಿಮಗೆ ಪ್ರೀವಿಯಸ್ ಮಾರ್ಕೆಟ್ ಇದ್ದರೆ ನೀವು ಇಮಿಡಿಯೇಟ್ ಎಕ್ಸಿಟ್ ಆಗಲೇಬೇಕು. ಇಷ್ಟೇ ಪಾಯಿಂಟ್ಸ್. ನೀವು ಟ್ರೇಡ್ ಹೊಡಿಯೋಕ್ಕೆ ಮುಂಚೆ ನಿಮ್ಗೆ ಗೊತ್ತಾಗಬೇಕು, ನಾನು ಇಲ್ಲಿ ಟ್ರೇಡ್ ತೊಗೊಂಡ್ರೆ ನನಗೆ ಎಷ್ಟು ಟಾರ್ಗೆಟ್ ಇದೆ ಅಂತ. ನೋಡಿ, ಮತ್ತೆ ಅಲ್ಲಿ ಸಪೋರ್ಟ್ ತೊಗೊಂಬಿಡ್ತು. ಓಕೆ, ಅಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಹೋಗ್ಬಿಡ್ತು. ಸರಿ ಫ್ರೆಂಡ್ಸ್, ಈ ಥರ ಪ್ರಾಕ್ಟೀಸ್ ಮಾಡಿ. ನೀವು ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ ಬಾಯ್ ಫ್ರೆಂಡ್ಸ್, ಸಿಗೋಣ.